ಮುಗಿಲಿ ಸರ್, ಮುಗಿಲಿ ಎಲ್ಲ ಮುಂದೆ ನೀವು ಒಂದು ಸೇರಿ ಕಾಮಗಾರಿ ಮಾಡ್ಕೊಂಡು ಸ್ಟಾಪ್ ಬಿಟ್ಟು ಬಲ್ಲಿ ಹೋಗ್ತಾರೆ ಅಂತ ಅರ್ಜುನ್ ಅವಸರ ಮಾಡಿ ಕಾಡ್ಗಲ್ಲ ಎಸ್ಟಿಮೇಟ್ ಮಾಡೋದು ಕೂರ್ದು ಡಿಪಾರ್ಟ್ಮೆಂಟ್ ಹಾಗಾಗಿ ಸಿ ಪಿ ಒನೇ ಬರಕತ್ತೆ ಸೈಕಲ್ ಕೊಡ ಎಷ್ಟು 70 ಎಷ್ಟು 60 ಯಾರು ಬೀದಿ ಪಾಲಾಗಬಾರ್ದು ಮಾಡ್ರಿ ಸರ್, ಯಾವ ರೀತಿ ಕೊಡೋಣ ನೋಡ್ರಿ. ಆಮೇಲೆ ಯಾರು ಬಾಡಿಗೆ ಬಾಡಿಗೆ ಭಾಳ ಯಾರು ಹೊರಗೆ ಆಮೇಲೆ ಯಾರು ವಾಸ ಇಲ್ಲ ಅವ್ರನ್ನ ತೆಗ್ಸೋಣ ಸರ್, ಮಾಡ್ಬಿಡ್ರಿ. ಯಾರು ನಿಜವಾಗ್ಲೂ ವ್ಯಾಪಾರ ನಡೆಸೋಣ ಸರ್. ಆಮೇಲೆ ಹೊಸದು ನೇತೃತ್ವದಲ್ಲಿ 1984ರಿಂದ ಸರ್ವೆ ಇಲಾಖೆ, ಕಂದಾಯ ಇಲಾಖೆ, ಟೌನ್ ಪ್ಲಾನಿಂಗ್ ಇಲಾಖೆ ಇದೆಲ್ಲ ದಾಖಲೆಗಳನ್ನು ತರಿಸಿ ಅದನ್ನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸ್ವಾಮಿ ವಿವೇಕಾನಂದ ಬಡಾವಣೆಯವರಿಗೆ ನ್ಯಾಯ ದೊರಕಿಸುವ ಸಲುವಾಗಿ ಒಂದು ಕಮಿಟಿ ಮಾಡಿ ನಗರಾಧಿಕಾರಿಗಳ ಸಭೆ ಮಾಡಿ ಅವರಿಗೆ ಅದನ್ನ ಎಲ್ಲ 84ರಿಂದ ಏನೇನಾಗಿದೆ ಏನು, ಯಾಕಂದ್ರೆ ಈಗ ಅಧಿಕಾರಿಗಳು ಬಂದಿರೋದು 2 ವರ್ಷ ಆಯ್ತು. ಬಂದು ನಗರ ಪಾಲಿಕೆ ಆಗಲಿ ಡೂಡಾ ಆಗಲಿ ಆಫೀಸರ್ಸ್ ಬಂದು 2 ವರ್ಷ ಆಯ್ತು. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅದನ್ನು ವಹಿಸಿದೀವಿ. ಅದನ್ನೆಲ್ಲ ಫೈಲ್ಗಳನ್ನು ತೆಗೆದು 5 ಇಲಾಖೆಗಳ ದಾಖಲೆಗಳನ್ನು ತೆಗೆದು ತೀರ್ಮಾನ ಮಾಡಬೇಕು. ಸ್ವಾಮಿ ವಿವೇಕಾನಂದ ಬಡಾವಣೆಗೆ ಒಂದು ದಾಖಲೆಯನ್ನ ಸ್ವಾಮಿ ವಿವೇಕಾನಂದ ಬಡಾವಣೆಗೆ ದಾಖಲೆಗಳನ್ನ ಕರೆಕ್ಟಾಗಿ ಇದೆ ಅಂತ, ಇಲ್ಲದ್ರೆ ಸಂಬಂಧಪಟ್ಟ ಅದಕ್ಕೆ ನೌಕರರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತೀರ್ಮಾನ ಮಾಡಿ ಕೊಟ್ಟಿದ್ದೀವಿ. ಅದು ಕೊಟ್ಬಿಟ್ಟಿದ್ದೀವಿ. ಎರಡನೇದು ಯಾವಾಗ ಎಲ್ಲೆಲ್ಲ ಹೋಗಿ ಎಗರಾಡ್ತಿರ್ತಾನೆ, ಯಾರೇನ್ ಮಾಡಾರ ಗೊತ್ತಿಲ್ಲ. ಅವ್ನು ಎಲ್ಲೆಲ್ಲ ಹೋಗಿ ಏನೇನೋ ಮಾಡ್ತಿರ್ತಾರೆ. ಅವ್ನ ಮೇಲೆ 100 ಜನ ಹಾಕಿದ್ರೆ ಆಟೆ ಕಾರ್ಯಕರ್ತರು ಕೆಲವರು ಈ ವಸೂಲಿ ಇವ್ರಲ್ಲಿ ಇರೋದ್ರಲ್ಲ, ಅವ್ರ ಮೇಲೆ ಯಾರ್ಯಾರು ಏನೇನು ಹಾಕಿದ್ರು ನನಗೆ ಗೊತ್ತು. ಅವನ ಶಿಷ್ಯನೇ ಗೊತ್ತಿಲ್ಲ ಏನಾಗಿತ್ತು ಒಳ್ಳೇದು. ಇವತ್ತು 20